ಒಳ್ಳೆದಾಗ ಮಾತಾಡಿದ್ರೆ ಚೆನ್ನಾಗೇ ಇರ್ತಾರೆ, ಇಲ್ಲ ಅಂದ್ರೆ ಈ ತರ ಮಾತಾಡಿದ್ರೆ ಉಲ್ಟಾ ಪಲ್ಟಾ ಅದೇ ಬೈಸ್ಕೊಂಡೇ ಇರ್ಬೇಕಾಗುತ್ತೆ ಅಷ್ಟೇ ನನ್ನ ಕೈಲಿ. ನಾಲ್ಗೆನ ಕಂಟ್ರೋಲ್ ಇಟ್ಕೊಂಡ್ರೆ ಮಾತಾಡಕ್ಕೆ ಆಗಲ್ಲ. ಇಟ್ಕೊಂಡ್ ಮಾತಾಡ್ತಾರೆ ಕೈಲಿ ನಾಲ್ಗೆನ. ನಿನ್ ತಲೆಯಲ್ಲಿ ಗೊಬ್ಬರನೇ ಇರೋದು, ಗೊಬ್ಬರ ಆಗದಲ್ಲಿ ಬಂತಲ್ಲಿ ಕಾಲ್ ಮಾಡಿದೆ ಫಸ್ಟ್ ಹೇಳು. ಕ್ಯಾರ್ಪೇಟೆ ಮಧು ಗೊತ್ತಾ? ಯಾರೋ ಒಂದು ದೊಡ್ಡ ಮನ್ಸ. ನನ್ ಗಂಡ. ಈಗ ಏನ್ ಮಾಡ್ಬೇಕು ನಾನು ಮಧುಣ್ಣಂಗೆ ಏನ್ ಮಾಡ್ಬೇಕು? ಮಧುಣ್ಣಿಗೆ ಏನ್ ಮಾಡ್ಬೇಡ, ಅವ್ನ್ ನಿಮ್ಮನ್ನ ಏನಾರು ಮಾಡಕ್ ಮುಂಚೆ ಸುಮ್ಮನೆ ಫೋನ್ ಇಡು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಹಲೋ, ಯಾರು ಹೇಳ್ತೀರಾ ಫಸ್ಟು? ಹೇಳ್ತೀನಿ. ನನಗೆ ಭಯ ಆಗಿ ಆಗ್ಲಿಂದ 3 ಸಲ ಕಟ್ ಮಾಡಿದ್ದೀನಿ. ಯಾರು ಹೇಳಿ? ಹೇಳ್ತೀನಿ. ಇದು ಯಾರು? ಸುಷ್ಮಕ್ಕ ತಾನೇ ಇದು? ಹೌದು, ನೀವ್ಯಾರು? ನಾನು ಇಲ್ಲಿ ರಮೇಶು, ಎಲ್ಲಿಂದ? ಮದ್ದೂರು. ಮದ್ದೂರವ್ರ? ಯಾರು ಹೇಳಿ? ಏನ್ ವಿಷಯ ಹೇಳಿ? ಏನಕ್ಕೆ ಹಿಂಗೆ ಗಾಬರಿಯಾಗಿ ಮಾತಾಡ್ತಾ ಇದ್ದೀರಲ್ಲ, ಏನಾಯ್ತು? ಅವಾಗಿಂದ ಫೋನ್ ಮಾಡ್ತಾ ಇದೀರಿ, ವಾಪಸ್ ಮತ್ತೆ ಕಟ್ ಮಾಡ್ತಾ ಇದೀರಿ, ಫೋನ್ ಮಾಡ್ತಾ ಇರಿ, ಕಟ್ ಮಾಡ್ತಾ ಇರಿ. ಲ್ಯಾಂಡ್ಲೈನ್ ನಂಬರ್ ಅಲ್ವಾ? ಯಾರು ಅಂತ ಕೇಳ್ಬೇಕು ತಾನೆ? ಕೇಳಬೇಕು. ಹಿಂಗೆ ಕೇಳೋದ ನೀವು? ಇನ್ಯಾವ ತರ ಕೇಳ್ತಾರೆ? ಸ್ವಲ್ಪ ಮೆತ್ತು ಕೇಳಿ. ಮೆತ್ತಿಗೆ ಕೇಳ್ತಿರೋದು, ಕಿರ್ಚಾಡ್ತಿಲ್ಲ ಅಲ್ವಾ? ಕಿರ್ಚಾಡ್ತಿದ್ದೀರ ಅನ್ನ ನಾನು. ಮತ್ತೆ ಇವಾಗ ನೀವೇನೇ ಕೇಳಿದ್ದು, ಹಿಂಗ್ ಕೇಳ್ತಾರ ಅಂದ್ರೆ ಇನ್ಯಾವ ತರ ಕೇಳ್ತಾರೆ? ನನಗೆ ಧೈರ್ಯ ಬರ್ತಾಯಿಲ್ಲ ಇಲ್ಲಿ, ಅದಕ್ಕೇನೆ ನನಗೆ 2 ಸಲ ಕಟ್ ಮಾಡಿದ್ದು. ಧೈರ್ಯ ಏನಕ್ಕೆ ಬರ್ಬೇಕು ನಿಮ್ಗೆ ಮಾತಾಡಕ್ಕೆ ಫೋನಲ್ಲಿ? ಇನ್ನು ಮತ್ತೆ ಸುಮ್ ಕನ್ನಡ ಮಾತಾಡ ಬರುತ್ತಲ್ವಾ? ಇದೇನು ನೀವು ಹಿಂಗೆ ಮಾತಾಡ್ತೀರಲ್ಲ? ಈಗ ಕಾಲ್ ಮಾಡಿದಿರಲ್ವಾ, ಹ್ಞೂ, ಏನು ಅಂತ ಕೇಳ್ಬೇಕು ಇಲ್ಲ ಹೇಳ್ಬೇಕು? ಅದನ್ನೇ ನೀವು ಹಿಂಗೆ ಒಳ್ಳೆ ಎಂಕ್ವೈರಿ ಮಾಡೋರ ಥರ ಕೇಳಿದ್ರೆ ನನಗೊಂಥರ ಆಗಲ್ವಾ? ಏನ್ ನಿಮ್ಗೆ ಒಂಥರ ಆಗುತ್ತೆ? ಎನ್ಕ್ವೈರಿನೇ ಮಾಡ್ತಾ ಇರೋದು. ಕಾಲ್ ಮಾಡಿದ್ಮೇಲೆ ಯಾರು ಅಂತ ಕೇಳ್ದೆ ಇನ್ನೇನ್ ಮಾತಾಡ್ತಾ ಇರೋದು? ಹೇಳ್ದೆ ಅಲ್ವಾ ರಮೇಶ ಅಂದ್ಬಿಟ್ಟು ಮದ್ದೂರಿಂದ ಅಂತ. ಈ ಮದ್ದೂರ್ ರಮೇಶ ನಂಗೆ ಯಾರು ಗೊತ್ತಿಲ್ಲ. ನನ್ನ ಹೆಸರು ಏನಂತ ಗೊತ್ತಾ ನಿಂಗೆ? ಫುಲ್ಲು ಅಂದರೆ ಎಷ್ಟು ಉದ್ದೈತೆ ನಿಮ್ಮ ಹೆಸರು? ಉದ್ದನೇ ಇರ್ಲಿ ಚಿಕ್ಕನೇ ಇರ್ಲಿ, ನನ್ನ ಹೆಸರು ಗೊತ್ತಲ್ಲ. ಸುಷ್ಮಾಕ ಅಂತ ಕೇಳಿದ್ರಿ ಅಲ್ವಾ? ಮತ್ತೆ ಸುಷ್ಮಾಕನೇ ಮಾತಾಡ್ತಿರೋದು. ಏನ್ ವಿಚಾರ ಹೇಳಿ ಹಿಂದೆ? ನಾನು ಏನಾರು ಇಲ್ಲ ಅಂತ ಅನ್ನ, ಇವಾಗ ನೀವೆಲ್ಲ ಮಾತಾಡ್ತಿರೋದು ಅಂತ ಅನ್ನ. ನೀವೇನಿಕೆ ನೀವು ಯಾಕೋ ಯಾವ ಮಗ್ಳಲ್ಲಿ ಇದ್ರಿ ನೀವು ಗೊತ್ತಿಲ್ಲ ನನಗೆ. ನಾವು ಕರೆಕ್ಟಾಗಿ ಹೇಳ್ತೀವಿ, ನೀವ್ ಯಾವ ಕಡೆ ಮಗ್ಳ ಇದ್ದೀರಾ ಗೊತ್ತಿಲ್ಲ ಇವತ್ತು, ಅದಕ್ಕೆ ನನಗೆ ಕಾಲ್ ಮಾಡಿದೀರಾ. ಯಾಕೆ ನಿಮಗೆ ಫೋನ್ ಮಾಡೋರೆಲ್ಲ ಎಡ್ದ ಮಗ್ಳಲ್ಲಿ ಎದ್ದಿರ್ತಾರ? ಒಳ್ಳೆದಾಗ ಮಾತಾಡಿದ್ರೆ ಚೆನ್ನಾಗೇ ಇರ್ತಾರೆ, ಇಲ್ಲ ಅಂದ್ರೆ ಈ ತರ ಮಾತಾಡಿದ್ರೆ ಉಲ್ಟಾ ಪಲ್ಟಾ ಅದೇ ಬೈಸ್ಕೊಂಡೇ ಇರ್ಬೇಕಾಗುತ್ತೆ ಅಷ್ಟೇ ನನ್ನ ಕೈಲಿ. ನನ್ನ ಕರ್ಮ, ಇಲ್ಲಿ ಮಾತೇ ಶುರು ಮಾಡಿಲ್ಲ ಆಗ್ಲೇ ಉಲ್ಟಾ ಪಲ್ಟಾ ಅಂದ್ರೆ ನಾನು ಏನು ಹೇಳಿ ನಿಮ್ಗೆ? ಶುರು ಮಾಡಪ್ಪ. ಅದೇನು? ನನ್ ಇರೋ ಒಂದ್ ಸ್ವಲ್ಪ ಇದು ತಗೊಂಡ್ ಫೋನ್ ಮಾಡಿದ್ರೆ ಅದಕ್ಕೂ ನೀವು ಏನ್ ತಗೊಂಡ್ ಫೋನ್ ಮಾಡ್ತಿದ್ಯಾ? ನರ್ವಸ್ ಮಾಡ್ಬೇಡಿ. 1 ನಿಮಿಷ ನೀವು ನಾನು ಹೇಳೋ ತನಕ ಬಿಡಿ, ನನಗೆ ಮಾತಾಡಕ್ ಬಿಡಿ. ಯಾಕೆ ನೀವೊಬ್ರೇ ಮಾತಾಡ್ಕೊಂಡು ಹೋಯ್ತಾ ಇದ್ರೆ ನೀವು? ಮಾತಾಡಪ್ಪ. ಅದೇನು? ಫಸ್ಟು ನೀನ್ ಯಾರು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡು. ಯಾರೋ ರಮೇಶ್ ಅನ್ನೋರು ನಂಗೆ ಯಾರು ಗೊತ್ತಿಲ್ಲ. ಅದ್ಯಾವ್ದು ಮದ್ದೂರ್ಗಿದ್ದು ಅಂತ ಹೇಳ್ತಿದ್ಯಾ? ನಂಗೆ ಮದ್ದೂರವರೇ ಯಾರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲರ ಹತ್ರ ಮಾಡಕ್ ನಂಗೆ ಇಷ್ಟನೂ ಇಲ್ಲ. ನನ್ನ ಹೆಸರು ಹೇಳ್ದೆ ಅನ್ನೋ ಕಾರಣಕ್ಕೆ ಇಷ್ಟೊತ್ತು ಮಾತಾಡ್ದೆ ಯಾರು ನೀನ್ ಹೇಳು ಅಂತ. ನಾವು ಫೋನ್ ಕಟ್ ಮಾಡಿದ್ರೆ ನಿಂಗೂ ಒಳ್ಳೇದು. ಯಾವ ತರ? ಅದೇ ಎರಡರ ಮಗ್ಳಿಗೆಲ್ಲ ಉಗಿಸ್ಕೊಂಡು ಇಡ್ಬೇಕಾಗುತ್ತೆ ಫೋನ್. ಸುಮ್ಮನೆ ಮುಚ್ಕೊಂಡು ಫೋನ್ ಇಡು. ಇದ್ಯಾಕೆ ಅಮ್ಮ ಏನೇನ ಮಾತು? ಅಮ್ಮ ಗಿಮ್ಮ ಸ್ವಲ್ಪ ನಾಲ್ಗೇನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾಲ್ಗೆನ ಕಂಟ್ರೋಲ್ ಇಟ್ಕೊಂಡ್ರೆ ಮಾತಾಡಕ್ಕೆ ಆಗಲ್ಲ. ಇಟ್ಕೊಂಡ್ ಮಾತಾಡ್ತಾರೆ ಕೈಲಿ ನಾಲ್ಗೆನ. ಫಸ್ಟೇ ನಂಗೆ ತಲೆ ಕೆಟ್ಟು ಗೊಬ್ಬರ ಆಗೈತೆ. ನನ್ಗೆ ಇನ್ನೂ ತಲೆ ಕೆಡ್ಸಿದ್ರಿ ಇವಾಗ. ನನ್ನ ಬಾಯಲ್ಲಿ ಏನೇನೋ ಬಂದು. ನಿನ್ ತಲೆಯಲ್ಲಿ ಗೊಬ್ಬರನೇ ಇರೋದು, ಗೊಬ್ಬರ ಆಗದಲ್ಲಿ ಬಂತಲ್ಲಿ ಕಾಲ್ ಮಾಡಿದೆ ಫಸ್ಟ್ ಹೇಳು. ಬಿಡಿಯಪ್ಪ, ಯಾಕೋ ನಾನು ಇವತ್ತು ನೀವು ಹೇಳ್ದಂಗೆ ಎಡಮಗ್ಲಲ್ಲಿ ಎದ್ದಿದ್ದೀನ. ಬೇಡ ಈಗ ಜಗಳ. ಯಾರೋ ಬೇಕು ಅಂತ ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು, ಆದ್ರೆ ಇಷ್ಟೊಂದು ಸುಮ್ನೆ ತಲೆ ಕೆಡ್ಸೋದ್ ಬೇಡ. ಕರೆಕ್ಟಾಗಿ ಮಾತಾಡಿ ಏನ್ ವಿಷಯ ಅಂತ ಹೇಳಿ. ಸುಮ್ನೆ ಆಮೇಲೆ ನಾನ್ ಉಲ್ಟಾ ಮಾತಾಡೋದು ಚೆನ್ನಾಗಿರಲ್ಲ. ಏನ್ ಉಲ್ಟಾ? ಫೋನ್ ಇಡ್ತೀಯ ಈಗ ಮರ್ಯಾದಿಂದ? ಇಲ್ಲ ಹೇಳ್ತೀಯ ಏನು ಅಂತ? ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಯಾರಂತ ಫಸ್ಟ್ ಕರೆಕ್ಟಾಗಿ ಹೇಳಿ. ಸುಷ್ಮಾಕ ಅಂತ ಗೌರವ ಕೊಟ್ಟಿದ್ದಕ್ಕೆ ಯಾರೋ ನಂಗೆ ಗೊತ್ತಿರೋರು ಇರ್ಬೇಕು ಅಂತ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ. ಯಾವ್ದೋ ರಮೇಶ, ಮದ್ದೂರು ಇವೆಲ್ಲ ಸುಳ್ಳು. ನನ್ಗೆ ಗೊತ್ತಿಲ್ಲ ಅವ್ರು ಯಾರು. ಇನ್ಯಾರು ಗೊತ್ತು ಹಂಗಾರೆ? ನನ್ಗೆ ಗೊತ್ತಿರೋ ನಿಂಗೆಲ್ಲ ಹೇಳ್ಬೇಕಾಗಿಲ್ಲ. ಮುಚ್ಕೊಂಡು ನೀನ್ ಯಾರು ಅಂತ ಹೇಳು, ಬಾಯಿ ಮುಚ್ಕೊಂಡು ಸುಮ್ನೆ. ಹೋಗ್ಲಿ, ಮಂಡ್ಯ ಮಹೇಶ ಗೊತ್ತಿಲ್ವಾ? ಕ್ಯಾರ್ಪೇಟೆ ಮಧು ಗೊತ್ತಾ? ಯಾರೋ ಒಂದು ದೊಡ್ಡ ಮನ್ಸ. ನನ್ ಗಂಡ. ಈಗ ಏನ್ ಮಾಡ್ಬೇಕು ನಾನು? ಮಧುಣ್ಣಂಗೆ ಏನ್ ಮಾಡ್ಬೇಕು? ಮಧುಣ್ಣಿಗೆ ಏನ್ ಮಾಡ್ಬೇಡ, ಅವ್ನ್ ನಿಮ್ಮನ್ನ ಏನಾರು ಮಾಡಕ್ ಮುಂಚೆ ಸುಮ್ನೆ ಫೋನ್ ಇಡು. ನನ್ಗೆ ಯಾವ ಇದು ನೋಡ್ರಪ್ಪ, ಯಾರು ಅಂತ ಕರೆಕ್ಟಾಗಿ ಹೇಳ್ರು. ಸುಮ್ನೆ ನನ್ ಕೈಲಿ ಬೈಸ್ಕೊಂಬೇಡಿ. ಬೈಸ್ಕೊಳ್ಳೋದಲ್ಲ ಇದು. ಯಾಕೆ ಜೀವ ಬೆದರಿಕೆನೆ ಆಗ್ತಾ ಇದಿರಲ್ಲ ಇಲ್ಲಿ ಗಂಡ ಹೆಂಡತಿ ಸೇರ್ಕೊಂಡು? ನಿಂಗ್ ಜೀವ ಬೆದರಿಕೆ ಹಾಕೋಷ್ಟು ಇದಿಲ್ಲ ನಿಂಗೆ. ಮೊದ್ಲೇ ಕೆಮ್ಮು ಬಂದು ಸಾಯ್ತಾ ಇದೀನಿ. ನನ್ಗೆ ಬಂದ್ರೆ ಯಾರು ಸಾಯಲ್ಲ. ಹೋಗಿ ಮೆಡಿಸಿನ್ ತಗೋ ಫಸ್ಟ್. ಯಾರು ಹೇಳು ನೀನು? ನನ್ಗೆ ಆಯ್ತಿರೋ ಪ್ರಾಬ್ಲಮ್ ಗೊತ್ತಾದ್ರೆ ನಿಮ್ಗೆ ನಿಜವಲ್ಲೂ ನಿಮ್ಗೆ ಒಂಥರ ಆಯ್ತದೆ.
ನಿನ್ ಏನ್ ಪ್ರಾಬ್ಲಮ್ ಅಪ್ಪ ನನ್ನಿಂದ? ನಿಮ್ಮಿಂದ ಅಲ್ಲ, ಅದು ಯಾರಿಂದ ಅಂತ ಮತ್ತೆ? ಗೊತ್ತಿಲ್ಲ ಒಟ್ನಲ್ಲಿ ನನಗೆ. ನಿನ್ ಪ್ರಾಬ್ಲಮ್ ನನ್ಗೇನಾಗ್ಬೇಕು? ನನ್ಗೆ ಯಾಕೋ ಬೆಳಗ್ಗೆಯಿಂದ ಹೆಂಗಾಯ್ತೈತೆ ಗೊತ್ತಾ? ನೀನು ಬೆಳಗ್ಗೆಯಿಂದ ಏನ್ ತಿಂದಿದ್ಯಾ, ಏನ್ ಎಡ ಮಗಳಿಗೆ ಎದ್ದಿದ್ಯಾ, ಅದಕ್ಕೆ ನಿನ್ಗೆ ಹೆಂಗೋ ಆಗ್ತಿದೆ ಇವತ್ತು. ಅಂಜಸ್ಲಿ ಏನಾದ್ರು ಆಯ್ತೀಯ ನೀನು? ಒಂದು ಫೋನ್ ಇಡು ಮುಚ್ಕೊಂಡು, ಇಲ್ಲಾಂದ್ರೆ ಕರೆಕ್ಟಾಗಿ ಹೇಳಿ ಯಾರು ಅಂತ. ಏಯ್, ಇಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಮುಚ್ಕೊಂಡು ಗಿಚ್ಕೊಂಡು ಅಂದ್ರೆ ಅದೇ ಇಲ್ಲಿ. ಏಯ್ ಕರೆಕ್ಟಾಗಿ ಬಾಯಿ ಮುಚ್ಕೊಳ್ಳೋದ್ರಲ್ಲಿ 1000 ಇದೆ. ತಪ್ಪಾಗಿ ಮಾತಾಡ್ಬೇಡ ನನ್ನ ಹತ್ರ ನೀನು. ಮತ್ತೆ ನೀವು ಬುಡ್ಸಿ ಹೇಳ್ಬೇಕು. ಎಷ್ಟೋ ಹೇಳ್ದು ನಿನ್ಗೆ, ಯಾರೋ ನೀನು ಅಕ್ಕ ಅಂತ ಹೇಳ್ತಿದ್ದಾನೆ, ಸುಷ್ಮಕ್ಕ ಅಂತ ಹೇಳೋದಕ್ಕೆ ಯಾರೋ ಗೊತ್ತಿರೋ ಇರ್ಬೇಕು ಅಂತ ಇಷ್ಟೊತ್ತು ಮಾತಾಡ್ತಾ ಇದೀನಿ. ಇಷ್ಟು ಕಮ್ಮಿ ಮಾತಾಡಿದ್ರೆ ಆಮೇಲೆ ನೋಡಿಲ್ಲ ಇನ್ನು ನಾನು. ನಾನು ಯಾಕೆ ನೋಡ್ಲಿ? ನನಗೆ ನಾಯಿ ಕಚ್ಚೈತ ನಿಮ್ಮನ್ ಬಂದು ನೋಡಕ್ಕೆ? ನಿನ್ಗೆ ನಾಯಿ ಕಚ್ಚೋದಕ್ಕೆ ಹಿಂಗ್ ಮಾಡ್ತಾ ಇದೀಯಾ, ಮಾತಾಡ್ತಾ ಇದೀಯಾ? ಅಲ್ಲ, ನೀವು ಏನ್ ತ್ರಿಪುರ ಸುಂದರಿ ಅನ್ಕೊಂಡಿದ್ದೀರಾ? ತ್ರಿಪುರ ಸುಂದರಿ ಯಾರು ಇಲ್ಲ. ಈ ಸುಂದರ ನಿನ್ನ ನೋಡಿದೆ ನೀನು, ಹೋಗ್ಲಿ ನಾನು ನೋಡಿದೆ ನೀನು. ನನ್ಗೆ ಯಾವ ನಾಯಿ ಕಚ್ಚೈತಿ ನಿಮ್ಮನ್ ನೋಡಕ್ಕೆ? ಮತ್ತೆ ನಾಯಿ ಕಚ್ಚೋದಕ್ಕೆ ನಿಂಗೆ ಕಾಲ್ ಮಾಡಿದೀಯಾ? ಈಗ ಹುಷ್ ನಾಯಿ ಕಚ್ಚಿರ್ಬೇಕು ನಿನ್ಗೆ. ಮೊದ್ಲೇ ಎಲ್ಲ ಅಟ್ಯಾಕ್ ಮಾಡ್ತಾವ ನಾಯಿಗಳೆಲ್ಲ ಕಡೆ. ಮೋಸ್ಟ್ಲಿ ಎಷ್ಟು ಕಚ್ಚದೋ ಗೊತ್ತಿಲ್ಲ ನಿನ್ಗೆ. ನೋಡಿದ್ಯಾ ಅಂತ ಅನ್ಕೊಂಡಲ್ಲಿ. ಮತ್ತೆ ಸುಷ್ಮಕ್ಕ ಅಂತ ಕೇಳ್ದವನು ಕರೆಕ್ಟಾಗಿ ಮಾಡ್ಬೇಕು ತಾನೆ ಯಾರು ಏನು ಅಂತ. ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಅಲ್ಲಿ. ಎದುರಿಸ್ತಾ ಇರೋದು ನನ್ ಗಂಡ ಗೊತ್ತಾ, ಅವನ್ ಗೊತ್ತಾ, ಇವನ್ ಗೊತ್ತಾ, ಪಾಳ್ಯದರ ಹೋಗ್ತಾರೆ ದಾದಾಪೀರು ಅನ್ಕೊಂಡು. ಅವ್ರು ಗೊತ್ತಾ ಇವ್ರು ಗೊತ್ತಾ ಗೊತ್ತಿಲ್ಲರನ್ನ ಕೇಳಿದ್ರೆ ನಂಗೆ ನನ್ ಕುಟುಂಬದವ್ರು ಗೊತ್ತು, ನನ್ ಗಂಡ ಗೊತ್ತಾ ಅಂತ ಕೇಳಿದೆ ನಿಂಗೆ ಫಸ್ಟ್. ಮತ್ತೆ ನೀನ್ ಯಾವನೋ ಗೊತ್ತಾ, ಮಂಡ್ಯದವನ ಅವ್ನ್ ಗೊತ್ತಾ ಅಂದ್ರೆ ಅಮ್ಮಂಗೇನೋ ತಲೆ ಯಾಕೋ ಲೂಸ್ ಆಗ್ಬಿಟ್ಟೈತಿ. ಕಾಲ್ ಮಾಡ್ದವ್ನಿಗೆ ಲೂಸ್ ಆಗ್ಬೇಕು. ನಿಂಗ್ ಲೂಸ್ ಆಗಿರುತ್ತೆ, ನನಗೆ ಕಾಲ್ ಮಾಡಿದ್ಯಾ? ಇನ್ನು ಮುಚ್ಕೊಂಡು ಫೋನ್ ಹಿಡ್ಕೊಳ್ಳಿ ಒಳಗಾಗಿ. ಪುನಃ ಮುಚ್ಕೊಂಡು ಅಂದ್ರೆ ಬಾಯ್ ಮುಚ್ಕೊಂಡು ಇಡೋ ಫೋನ್ನ. ಏನೋ ಕಚ್ತಾ ಏನಾದ್ರು ಬೆಳಗ್ಗೆನೆ. ಸುಷ್ಮಕ್ಕ ಅಂತ ಹೇಳ್ದಾರ ನಿನ್ಗೆ ನನ್ನ ಹೆಸರು? ಟ್ರೂ ನೋಡ್ಕೊಂಡ ನಂಬರಾ? ನಾನು ಎಲ್ಲಾರು ನೋಡ್ಕೊತೀನಿ, ಅದ್ ಕಟ್ಕೊಂಡು ಯಾವಂತ ಮೊದ್ಲು ಕರೆಕ್ಟಾಗಿ ಬೊಗಳು. ನಿಂಗ್ ಉಷ್ಣ ಕಚ್ಚರಕ್ಕಂತ ಕಾಲ್ ಮಾಡಿದ್ಯಾ? ಬೇಡ, ರೈಸ್ ಮಾಡಬೇಡ ಬೆಳಗ್ಗೆ. ಏನ್ ನಿಂದು ಗೋಳು? ಏನ್ ನೀನು ಮಾತಾಡ್ತೀನಿ ನಿಂದ್ರೆ ಯಾರೋ ಗೊತ್ತಿರೋ ಇರ್ಬೇಕು. ಸುಷ್ಮಕ್ಕ ಅಂತ ಕೇಳವ್ರೆ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ಈಗ ನನ್ ಸಮಸ್ಯೆಗೆ ನಿಮ್ ಸಮಸ್ಯೆನೇ ದೊಡ್ಡದಾಗೋಯ್ತೈತೆ ಯಾಕೋ. ಬಿಡಿ, ಏನ್ ನಿನ್ ಸಮಸ್ಯೆ ಏನ್ ಹೇಳು? ಆಯ್ತು, ಏನ್ ನಿನ್ ಸಮಸ್ಯೆ? ಏನ್ ಕಾಲ್ ಮಾಡಿದ್ಯಾ ನಂಗೆ? ಅದನ್ನೇ ಫಸ್ಟೇ ಕೇಳಿದ್ರೆ ಇಷ್ಟೊತ್ತಿಗೆ ಇಲ್ಲಿ. ಅವಾಗಿಂದ ಅದನ್ನೇ ಕೇಳ್ತಿರೋದು. ನೀನ್ ಕನ್ನಡ ಬರಲ್ವಾ ನಿನಗೆ? ನಿಮಗ್ ಬರ್ತದಾ ಕನ್ನಡ? ಬರೋದಕ್ಕೆ ಕನ್ನಡನೇ ಮಾತಾಡ್ತಾ ಇರೋದು. ಕನ್ನಡನೂ ಬರುತ್ತೆ, ಅಚ್ಚ ಕನ್ನಡನೂ ಬರುತ್ತೆ, ಮತ್ತೆ ಹಳ ಕನ್ನಡ ಕೂಡ ಬರುತ್ತೆ ಚೆನ್ನಾಗಿ. ನನಗೆ ಕೆಲ್ಸ ಇಲ್ದಾರ ಮತ್ತೆ ಮಾತಾಡ್ಬೇಡ. ನೀನ್ ಏನ್ ಪ್ರಾಬ್ಲಮ್? ನೀನ್ ಯಾಕೆ ಕಾಲ್ ಮಾಡಿದ್ದಿ? ಯಾರು ನೀನು? ಸುಮ್ನೆ ಬೋಗ್ಲು ಮರ್ಯಾದಿಂದ. ಆಮೇಲೆ ನನ್ ಕೈಲಿ ಹಿಂಗ ಆಡಿದ್ರೆ ನಂಗೆ ಆಯ್ತಲ್ಲ. ಇನ್ ನಿನ್ಗಾಗ್ದಿದ್ರೆ ನಾನೇನ್ ಮಾಡ್ಲಿ? ಡ್ಯಾನ್ಸ್ ಮಾಡಿ ನಿನ್ಗೆ ಆಲ್ರೆಡಿ. ಅದಕ್ಕೆ ಕುಣ್ಕೊಂಡು ಹಿಂಗ್ ಮಾಡ್ಕೊಂಡು ಎಲ್ಲರಿಗೂ ಕಾಲ್ ಮಾಡ್ಕೊಂಡು ಬೈಸ್ಕೊಂತ ಇದೀಯಾ. ಎಲ್ಲರಿಗೂ ಹಿಂಗೆ ಮಾಡ್ತಿದ್ಯಾ ಅನ್ಸುತ್ತೆ ಮೋಸ್ಟ್ಲಿ ನೀನು. ಯಾರು ಮಾಡ್ಲಿ ನಾನು? ನಿನ್ ಅದೇ ಕೆಲ್ಸ ಇರ್ಬೇಕು. ನನ್ ಸಮಸ್ಯೆ ಕೇಳಿದ್ರೆ ನಿಮ್ಗೂ ನಿಜವಲ್ಲೂ ಕಣ್ಣಲ್ಲಿ ನೀರ್ ಬರ್ತದೆ. ಸಮಸ್ಯೆನೇ ಇದು. ನಿನ್ ಸಮಸ್ಯೆ ಏನ್ ಗೊತ್ತಾ? ಎಲ್ರ ಕೈಯಲ್ಲೂ ಫೋನ್ ಮಾಡಿ ಬೈಸ್ಕೊಳ್ರೆ ನಿನಗೆ ತಿಂದನ ಅರ್ಗಲ್ಲ. ನನ್ ಸಮಸ್ಯೆ ಅದಲ್ಲ. ಅದೇ ನಿನ್ ಸಮಸ್ಯೆ ಮೇನ್. ನನ್ಗೆ ಗೊತ್ತಾಗಿದೆ. ಇಡು ಫೋನ್ ಸುಮ್ನೆ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ದೇವಿಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ. ಹೇಳಪ್ಪ, ಯಾರು? ಇದ್ಯಾಕೆ ನೀವು ಮಳ್ಳ ನೀರು ಮಕ್ಕದ ಮೇಲೆ ಬೈಕೊಂಡಂಗೆ ಆಡ್ತಾ ಇದ್ದೀರಲ್ಲ? ಒಂದು ಸ್ವಲ್ಪ ಕೇಳಿ ಹೇಳೋ ಮಾತನ್ನ ಅಂತ ಅಂದ್ರೆ ನೀವು ಸುಮ್ಮನೆ ಅಲ್ಲಿ. ಒಂದ್ ನಿಮಿಷ ಹೇಗೆ ಇರು. ನೀವು ಹಲೋ, ಅಲ್ಲಿ ನೋಡು ಲೈನ್ ಇದ್ದಾರೆ ಯಾರು? ಹಲೋ 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 ಅಣ್ಣ. ಹೇಳಪ್ಪ. ಏನಣ್ಣ ಫುಲ್ ನಿಮ್ಮ ಬಗ್ಗೆ ಹಿಂಗೆ ಬಿಲ್ಡಪ್ ಕೊಟ್ಟು ಎದುರಿಸ್ತಾವ್ರಲ್ಲ ಫೋನ್ ಮಾಡಿದ್ರೆ? ನಾನು ಯಾರ ಬಗ್ಗೆ ಗೊತ್ತಿಲ್ಲ. ಯಾರು ಹೇಳೋ ನೀನು? ಹೇಳ್ತೀನಿ. ನೀನ್ ಕೇರ್ಪೇಟೆ ಮಧು ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ ಅನ್ಕೊಂಡು. ಮಂಡ್ಯದವ್ರು ಯಾರು ಹೆಸರು ಹೇಳಿದ್ರು ಕಣ. ಅವ್ನ್ ಗೊತ್ತಾ ಇವ್ನ್ ಗೊತ್ತಾ ಅಂತ. ಅದಕ್ಕೆ ನಾನು ಕೇರ್ಪೇಟೆ ಗೊತ್ತಾ ಅಂದೆ. ಯಾರೋ ನನ್ ಗಂಡ ಅಂದೆ. ಇನ್ನೇನು ಹೇಳಿ? ನನ್ ಗಂಡನ ಬಗ್ಗೆ ಹೇಳಿ, ಇನ್ಯಾರ ಬಗ್ಗೆ ಹೇಳಿ ಅವ್ನಿಗೆ? ಸರಿ, ಹೇಳೋದು ಒಂಥರ ಐತೆ, ಮಧು ಗೊತ್ತಾ ಅಂತ ಒಂಥರ ಹೇಳಿದ್ರೆ. ಹೋಗ್ಲಿ ನೀನು. ಅಲ್ಲ, ಹೋಗೋದು ಒಂದ್ ದಿವಸ ಎಲ್ಲಾರು ಹೋಗೇ ಹೋಯ್ತೀವಣ್ಣ. ನಾನು ಒಂದ್ ದಿವಸ ಹೋಯ್ತೀನಿ, ನೀವು ಒಂದ್ ದಿವಸ ಹೇಳು ಅಂತ ನಾನು ಕೇಳ್ತಾ ಇರೋದು. ಅಲ್ಲಲ್ಲ, ಕೇಳ್ತೀನಿ. ಹೇಳಿಕೆ ಮಾಡಿರೋದಲ್ವಾ ಇವ್ರು? ಹಿಂಗೆ ಇಲ್ಲಿ ಗಂಡ ಗುಂಡಿ ಮಾಡ್ಕೊಂಡು ಅವನ್ ಗೊತ್ತಾ ಇವ್ನ್ ಗೊತ್ತಾ ಅಂತ ಫೋನಲ್ಲೇ ನಾನ್ ಕೇಳ್ತಾ ಇರೋದು. ನೀನ್ ಯಾರು ಹೇಳು? ಅಯ್ಯೋ ಅಣ್ಣ, ಹೇಳಲ್ಲ ಅಂತ ಹೇಳದ ನಾನು. ಬೇಕು ಅಂತಾನೆ ನಿಜ. ನೀನ್ ಯಾರು ಅಂತ ಹೇಳು ಹೋಗ್ಲಿ. ಹೇಳ್ತೀನಿ ಅಣ್ಣ, ಹೇಳಲ್ಲ ಅಣ್ಣ. ಇವ್ರು ಯಾಕೆ ಹಿಂಗೆ ಧಮ್ಕಿ ಹಾಕ್ಬೇಕು, ಎದುರಿಸ್ಬೇಕು? ಸುಮ್ನೆ ಮರ್ಯಾದೆ. ಯಾರು ಅಂತ ಹೇಳು. ಬ್ಲೇಡ್ ಕೊಡು. ಬ್ಲೇಡು? ಸುಮ್ನೆ ಬೈಸ್ಕೋಬೇಡ. ಏನ್ ಬ್ಲೇಡ್ ಕೇಳ್ತಾವ್ರೆ? ಯಾರು ಹೇಳು ಹೋಗ್ಲಿ. ಅಣ್ಣ, ನೀವು ಇಂಡೈರೆಕ್ಟ್ ಆಗಿ ಎದುರಿಸ್ತಾ ಇದ್ದೀರಾ ನೀವು. ನೀನು
ಹಾ ಸುಮ್ನೆ ಮಾತಾಡಿದ್ರೆ ಅವ್ರ್ ಗೊತ್ತಾ ಇವ್ರ್ ಗೊತ್ತಾ ಅಂದ್ರೆ ನಾನೇನು ಅನ್ಲಿಲ್ಲ, ಹೇಳಿದೀವಿ ಅಕ್ಕನೇ. ಏನಂತ ಹೇಳು. ಮಧು ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ ಅಂತ ಅನ್ಕೊಂಡು. ಫೋನ್ ಮಾಡಿದ್ಯಾರು? ಹೊಟ್ಟೆಗೆ ಏನ್ ತಿಂತೀಯಾ ಹೊಟ್ಟೆಗೆ ನೀನು? ಪೌಷ್ಟಿಕ ಆಹಾರ ಮಾಡಿದ್ಯಾರು? ನೀನೇ ತಾನೆ ಫೋನ್ ಮಾಡ್ಬಿಟ್ಟು ಯಾರು ಅಂತ ಹೇಳ್ಬೇಕು ತಾನೆ. ಪೌಷ್ಟಿಕ ಆಹಾರನೇ ನಾನು ತಿನ್ನೋದು, ನೀವೇನ್ ತಿಂತೀರಾ? ಪೌಷ್ಟಿಕ ಆಹಾರ ಅಲ್ಲ, ಸಗಣಿ ತಿಂತೇನೆ, ಅದಕ್ಕೆ ನಿನ್ ಬಾಯಲ್ಲಿ ಏನೋ ಮಾತಾಡ್ತಿದ್ಯಾ. ಸರಿ ಆಯ್ತು, ನೀವು ತಿನ್ಬಿಟ್ಟು ತಿಂತೀನಿ. ಸರಿ ಆಯ್ತು. ನಾ ತಿನ್ಬಿಟ್ಟು ನೀ ತಿನ್ನಾಗ ಯಾಕೆ ತಿಂತೀಯಾ ನೀನು? ಬಿಚಾಕ. ಏ ಮರ್ಯಾದಿಂದ ಯಾವನಂತ ಹೇಳು, ಸುಮ್ನೆ ಬಯಸ್ಕೋಬೇಡ. ಯಾಕೆ ಗ್ರಾಚಾರ ಕೆಟ್ಟದೆ ನಿನ್ಗೆ ಬೆಳಬೆಳಗ್ಗೆನೆ ಕಾಲ್ ಮಾಡ್ಕೊಂಡು? ನಿಮ್ಗೆ ಒಂದಿ ಗುದ್ದೈತೆ, ನಾಯಿ ಕಚ್ಚೈತೆ ಅಂತ ನನಗ್ ಬೈತೀರಾ ನೀವು? ದುಡ್ಡು ಕೊಟ್ರಾ? ಕರೆನ್ಸಿದು ಬೆಳಗ್ಗೆ ಏನಾಗತ್ತೆ ನಿನ್ಗೆ? ಫೋನ್ ಯಾರ ಇಲ್ಲಿ ಹಿಂದ್ಗಡೆಯಿಂದ ಬೇರೆ ಯಾರ ನಾಗವಲ್ಲಿ ನಾನೇ. ಕರೆನ್ಸಿ ಆಗ್ತದೆ ಮುಂದಿನ ತಿಂಗಳು ಕಂಟಿನ್ಯೂ ಆಯ್ತದ ಬಿಡಿ. ಅದು ನನ್ನ ನಂಬರ್ ಯಾರು ಕೊಟ್ರು ಹೇಳ್ತಾರೆ. ನಿಮ್ ನಂಬರಾ? ಕಂಟಿನ್ಯೂ ಆಯ್ತದೆ ಬಿಡಿ ಮುಂದಿನ ತಿಂಗಳಿಗೆ. ನಂಗೆ ಎಲ್ಲ ಕರೆನ್ಸಿ ಹಾಕಿ ಅನ್ನಂಗಾಯ್ತು. ಹಲೋ, ಯಾರು ಹಲೋ, ಕೊಟ್ರು ನಿಮ್ಗೆ? ನಿಮ್ ನಂಬರ್ ಕೊಟ್ಟಿದ್ದ? ಈಗ ಸ್ವಲ್ಪ ಏನಂತ ಹೇಳು. ನಿಮ್ ನಂಬರ್ ಕೊಟ್ಟಿದ್ ಬಂದ್ ಪವಿತ್ರ ಅಂತ. ಯಾವ ಪವಿತ್ರ? ಯಾವ ಪವಿತ್ರ ಅಂದ್ರೆ ಸುಶೀಲಕ್ ಅವ್ರನ್ನೇ ಕೇಳಿ, ಸುಷ್ಮಾಕ್ ಅವ್ರನ್ನೇ. ಪವಿತ್ರ ಮತ್ತೆ ಕಣ ಯಾರು? ಅಚ್ಚೆ ಮತ್ತೇನ ಪವಿತ್ರ ಹೇಳು. ನಂಗೂ ಅಂತ ಹೇಳ್ದೆ, ಕಾಲ್ ಮಾಡ್ಬಿಟ್ಟು ಈಗ ಯಾರ್ಯಾರ ನಂಬರ್ ಕೊಟ್ಟಿದ್ದೆ ಪವನ ಹೇಳು ಅಂತ. ಆಕ್ಚುಲಿ ಮಾಡ್ತಾವ್ರ ನಮ್ಮ ಅಂತ. ಆಕ್ಚುಲಿ ನಿಮ್ ಜೊತೆ ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋ ನಿಮ್ ಜೊತೆ. ಯಾರು ಕೊಟ್ಟಿದ್ ನಂಬರು? ಅದೇ ಯಾರೋ ಪವಿತ್ರ ಅಂತ ಕಳ್ಸಿದಾರೆ. ನಾನು ಈ ವಾಯ್ಸ್ ಕೇಳಿದ್ದೆ, ನಿಜ ಕೇಳಿದ್ದೆ ನಾನು, ಯಾಕಂದ್ರೆ ನೋಡ್ತಾ ಇರ್ತೀನಿ. ಎಲ್ಲೋ ಕೇಳಿರೋ ವಾಯ್ಸ್ ಇದು, ಎಲ್ಲೋ ಕೇಳಿರೋ ವಾಯ್ಸು ಅಂತ ಅನ್ಕೊಂಡು. ಹೌದಾ? ಹೇಗಿದ್ದೀರಾ ಸರ್? ಸಕ್ಕದಾಗಿದೆ, ನೀವ್ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸ್ವಲ್ಪ ಚೆನ್ನಾಗಿರ್ತಿರ್ಲಿಲ್ಲ ನೀವು ಆಮೇಲೆ ನಮ್ ಕಾಲ್ ಬೈಸ್ಕೊಂಡು. ಅಲ್ಲ ಆವಾಜ್ ಬಿಡ್ತಾ ಎಲ್ಲೋ ಕೇಳಿದೆ ವಾಯ್ಸು, ಎಲ್ಲೋ ಕೇಳಿದೆ ವಾಯ್ಸ್ ಇದು. ಅಲ್ಲ ಮಾಡ್ಬಿಟ್ಟು ಹೆಂಗೆಂಗೋ ಮಾತಾಡಿದ್ರೆ ಮತ್ತೆ ಸಿಟ್ಟು ಬರಲ್ವಾ? ನಾನು ಯಾರೋ ಗೊತ್ತಿರಬೇಕು ಅಂತ ನನ್ಗೆ ಅನಿಸ್ತಾ ಇತ್ತು. ಗೊತ್ತಾಗ್ತಿಲ್ಲ ಆದ್ರೆ ಯಾರಂತ. ಏನು ಉಲ್ಟಾ, ಬರೀ ಉಲ್ಟಾ ಮಾತಾಡ್ತಾರೆ. ಹಂಗೆ ಉಲ್ಟಾ ಮಾತಾಡಕ್ಕೆ ನಮ್ ಸಂಬಳ ಕೊಡ್ತಾರ ನೋಡಿ. ನಾನು ಅಂದೆ ಅವಾಗ್ಲೇ ಹೇಳ್ದೆ, ಬರೀ ಬೈಸ್ಕೊಳ್ಳೋದು ನಿಮ್ ಕೆಲ್ಸ ಇರ್ಬೇಕು, ತಿಂದನ ಅರ್ಗಲ್ಲ ಅಂತ. ಐ ಆಮ್ ಸಾರಿ. ಇರ್ಲಿ, ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.